ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ ಸೆಕೆಂಡ್ PUC ಅಕೌಂಟೆನ್ಸಿ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ NPSR ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ. 6 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೀವೇನು ಅಂತ ಹೇಳಿದ್ರೆ ಈಸಿಯಾಗಿ P&L ಕೇಳ್ತಾರೆ ಅಂತ ಹೋಗ್ತೀರಿ, ನೋಡಿದ್ರೆ ಅಲ್ಲಿ ಏನಾಗಿರುತ್ತೆ, ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳಿರ್ತಾರೆ. ಹಾಗಾಗಿ ನಾನು 6 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ ಕ್ವಶನ್ಸನ್ನ ಹೇಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಅನ್ನೋ ಕಾರಣಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಡೈರೆಕ್ಟಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಅಡ್ಜಸ್ಟ್ಮೆಂಟ್ ಕೊಡೋದೇ ಬೇರೆ, ಒಂದಿಷ್ಟು ಗ್ಯಾರಂಟಿ ಇಟ್ಕೊಂಡು ಗ್ಯಾರಂಟಿ ಆಫ್ ಪ್ರಾಫಿಟನ್ನ ಆ ಒಂದು ಕಾನ್ಸೆಪ್ಟಲ್ಲಿ P&L ಮಾಡೋದೇ ಬೇರೆ ರೀತಿ. ಅದನ್ನು ನೋಡ್ಕೊಳ್ಳಿ ಅಂತ ಆ ಒಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಪ್ರಾಡಕ್ಟ್ ಮೆಥಡು, ಆವರೇಜ್ ಪೀರಿಯಡ್ ಮೆಥಡು, 2 ಮೆಥಡಲ್ಲಿ ಒಂದು ಮೆಥಡ್ನ ಕೇಳ್ತಾರೆ. ಆವರೇಜ್ ಪೀರಿಯಡ್ ಮೆಥಡಲ್ಲಿ ಸೇಮ್ ಅಮೌಂಟು ಸೇಮ್ ಡೇಟಲ್ಲಿ ವಿತ್ಡ್ರಾ ಮಾಡ್ತಾ ಹೋಗೋದು ನಿಮಗೆ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಪ್ರಾಡಕ್ಟ್ ಮೆಥಡಲ್ಲಿ ಅವರೇ ಏನಾದರೂ ಡೇಟು ಅಮೌಂಟು ಕೊಟ್ಟರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಕ್ವಾರ್ಟರ್ಲಿ ಹೀಗೆಲ್ಲ ಕೊಟ್ಟಾಗ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಆ ಪ್ರಾಬ್ಲಮ್ನು ನೋಡಬೇಕು. 6 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನಾನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಪೇಪರಲ್ಲಿ NPSR ಕೇಳಿದ್ರು, ಅದನ್ನು ಅಪ್ಲೋಡ್ ಮಾಡಿದ್ದೆ ಎಕ್ಸ್ಪ್ಲೈನ್ ಮಾಡಿ. ಮತ್ತು ಅದನ್ನು ಅಪ್ಲೋಡ್ ಮಾಡೋದ್ರ ಮೇಲೆ ಇಲ್ಲಿ ಯಾಕೆ NPSR ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಲಾಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿರೋದು NPSR ರಿಟೈರ್ಮೆಂಟಲ್ಲಿ, ಬಟ್ ಇಲ್ಲಿ ಕೇಳಿರೋದು NPSR ಅಡ್ಮಿಷನ್ನಲ್ಲಿ. ಸೊ ಅಡ್ಮಿಷನ್ನಿಗೂ ರಿಟೈರ್ಮೆಂಟಿಗೂ ತುಂಬ ವ್ಯತ್ಯಾಸ ಇದೆ. ಮಾಡೋ ಮೆಥಡ್ ಸೇಮ್ ಇದ್ದರೂ ಕೂಡ ನಾವು ರಿಟೈರ್ಮೆಂಟಲ್ಲಿ ರಿಟೈರ್ ಆಗಿರೋ ಪಾರ್ಟ್ನರ್ನ ಬಿಟ್ಟು ಉಳಿದಿರುವ 2 ಪಾರ್ಟ್ನರಿಗೆ ಮಾತ್ರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿತೀವಿ. NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿತೀವಿ. ಬಟ್ ಅಡ್ಮಿಷನಲ್ಲಿ 3 ಜನದ್ದು NPSR ಕಂಡುಹಿಡಿಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿಬೇಕು. ಹಾಗಾದರೆ ಯಾವ ರೀತಿಯಾಗಿ ಈಸಿಯಾಗಿ ಕಂಡುಹಿಡಿಯೋದು ನೋಡ್ತಾ ಹೋಗೋಣ. ಫಸ್ಟ್ ಅವ್ರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಭಾವನಾ ಆ್ಯಂಡ್ ಕವನ ಆರ್ ಪಾರ್ಟ್ನರ್ಸ್. ಭಾವನಾ ಆ್ಯಂಡ್ ಕವನ ಆರ್ ಪಾರ್ಟ್ನರ್ಸ್. ನೋಡಿ, ಈ ಪ್ರಾಬ್ಲಮ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೇಮ್ ಪ್ರಾಬ್ಲಮ್ಮೇ. ಆದರೆ ಏನು ಮಾಡಿದ್ದಾರೆ, ನೇಮ್ ಚೇಂಜ್ ಮಾಡಿ ನಿಮಗೆ ಇದು ಮಾಡೆಲ್ ಕ್ವಶನ್ ಪೇಪರಿಗೆ ಕೊಟ್ಟಿದ್ದಾರೆ, ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗಲಿ ಅಂತ ಹೇಳ್ಕೊಂಡು. ಸೊ ಇದೇ ಒಂದು ಪ್ರಾಬ್ಲಮ್ನ ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಬರೀಬೇಕು ಅಂತ ಹೇಳ್ಕೊಂಡು ನೀವು ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ಇಲ್ಲಿ ನೇಮ್ ಚೇಂಜ್ ಮಾಡಿರೋದ್ರಿಂದ ನಾನು ಇನ್ನೊಂದು ಸಲ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇವಾಗ ಏನು ನೇಮ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಭಾವನಾ ಆ್ಯಂಡ್ ಕವನ ಅಲ್ವಾ. ಭಾವನಾ ಆ್ಯಂಡ್ ಕವನ, ಓಕೆ ಅಲ್ವಾ. ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನು, ಭಾವನಾ ಆ್ಯಂಡ್ ಕವನ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. 3:2 ಅಂತ ಹೇಳಿದ್ರೆ 3/5 2/5 ಅಲ್ವಾ ಮಕ್ಕಳೇ. ಇದೇನು, ಇದು ಓಲ್ಡ್ ರೇಷಿಯೋ, ಕರೆಕ್ಟಾ. ದೇ ಅಡ್ಮಿಟ್ ಸಹನಾ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/5 ಶೇರ್. 1/5 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ಸ್ which she gets equally from ಭಾವನಾ ಆ್ಯಂಡ್ ಕವನ. ಈಕ್ವಲಿ ಅಂತ ಹೇಳಿದ್ರೆ ಇವಳು ಏನೇ ಒಂದಿಷ್ಟು, ಯಾಕಂದರೆ ಅಡ್ಮಿಷನಲ್ಲಿ ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಇವ್ರು ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಥವಾ ಇವರಿಂದ ಏನು ಅವಳು ತೊಗೊಳ್ತಾ ಇದ್ದಾಳೆ ನ್ಯೂ ಪಾರ್ಟ್ನರು, ಅದು ಈಕ್ವಲ್ ಆಗಿ ತೊಗೊಳ್ತಾ ಇದ್ದಾಳಂತೆ. ಈಕ್ವಲ್ ಆಗಿ ತೊಗೊಳ್ಳೋದಂದ್ರೆ 1/2 ಈಕ್ವಲ್ ಆಗಿ ತೊಗೊಳ್ತಾ ಇರೋದು ಅಲ್ವಾ. ಇಲ್ಲಿ ನೀವು ಒಂದು ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಏನು ಹೇಳಿದ್ದಾರೆ, ಸಹನಾ 1/5 ಶೇರಿಗೆ ಬಿಸ್ನೆಸ್ಸಿಗೆ ಅಡ್ಮಿಟ್ ಆಗಿದ್ದಾಳೆ, ಆದರೆ ಅವಳು ವಿಚ್ ಶಿ ಗೆಟ್ಸ್ ಈಕ್ವಲಿ ಫ್ರಮ್ ಭಾವನಾ ಆ್ಯಂಡ್ ಕವನ ಅಂತ ಹೇಳಿದ್ರೆ ಈ 1/2 ಈಕ್ವಲ್ ಆಗಿ ತಗೊಳ್ತಾ ಇದ್ದಾಳಲ್ಲ, ಇದೇನು ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದ್ರೆ ಭಾವನಾ ಮತ್ತು ಕವನ ಸಹನನಿಗೆ ಬಿಟ್ಕೊಡ್ತಾ ಇರುವಂತಹ ಸ್ಯಾಕ್ರಿಫೈಸ್ ರೇಷಿಯೋ. ಇದು ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ನಾವು NPSRನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೇನು ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಹೇಳ್ಕೊಂಡು ಒಂದು ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬೇಕೇ ಬೇಕು. ಕೆಲವೊಂದು ಲೆಕ್ಕದಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಕೆಲವೊಂದು ಲೆಕ್ಕದಲ್ಲಿ ಈ ರೀತಿ ಇಂಡೈರೆಕ್ಟಾಗಿ ಈಕ್ವಲಿ ಅಂತ ಕೊಟ್ಬಿಡ್ತಾರೆ. ನೀವು 1/2 ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಇಲ್ಲಿ 3 ಇನ್ಫಾರ್ಮೇಷನ್ ಇದೆ. ಒಂದು ಓಲ್ಡ್ ರೇಷಿಯೋ, ಇನ್ನೊಂದು ನ್ಯೂ ಪಾರ್ಟ್ನರು ಯಾವ ಶೇರಿಗೆ ಬಂದಿದ್ದಾಳೆ, ಅಡ್ಮಿಟ್ ಆಗಿದ್ದಾಳೆ, ನೆಕ್ಸ್ಟು ನ್ಯೂ ಪಾರ್ಟ್ನರು ಎಷ್ಟು ಶೇರನ್ನ ಸ್ಯಾಕ್ರಿಫೈಸ್ ಶೇರನ್ನ ಉಳಿದಿರುವ ಪಾರ್ಟ್ನರ್ಸಿಂದ ತಗೊಂಡಿದ್ದಾಳೆ ಅಂತ. ಅಲ್ಲಿಗೆ ಓಲ್ಡ್ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ ಇಂಪಾರ್ಟೆಂಟ್ ಆಯಿತು. ಹಾಗಾದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿಯಾಗಿ ಮಾಡ್ತಾ ಹೋಗೋದು. ಫಸ್ಟ್ ಸ್ಟೆಪ್ಪು NPSR ತಾನೇ ನಾವು ಕಂಡುಹಿಡಬೇಕಾಗಿರೋದು. ನ್ಯೂ ಶೇರ್ ಈಕ್ವಲ್, ಇದಕ್ಕೊಂದು ಫಾರ್ಮುಲಾ, NPSRನ ಕಂಡುಹಿಡಿಯೋ ಫಾರ್ಮುಲಾ ಏನು, ಓಲ್ಡ್ ಶೇರ್ minus share sacrificed. Old share minus share sacrificed. ಓಕೆನಾ.
ಇದೇ ರಿಟೈರ್ಮೆಂಟ್ ಕಾನ್ಸೆಪ್ಟಲ್ಲಿ ಏನಾದರೂ NPSR ಬಂದರೆ ಫಾರ್ಮುಲಾನೇ ಉಲ್ಟಾಗುತ್ತೆ. ಓಲ್ಡ್ ಶೇರ್ ಪ್ಲಸ್ ಶೇರ್ ಸ್ಯಾಕ್ರಿಫೈಸ್ಡ್ ಆಗುತ್ತೆ. ನೀವಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ರಿಟೈರ್ಮೆಂಟಲ್ಲಿ ಒಬ್ಬ ಹೋಗ್ತಾನೆ, ಅವಾಗ ಗೈನ್ ಜಾಸ್ತಿ ಇರುತ್ತೆ, ನೆನಪಿರಲಿ, ಅಲ್ಲಿ ಪ್ಲಸ್ ಮಾಡಬೇಕು. ಇಲ್ಲಿ ಒಬ್ಬ ಹೊಸಬ ಬಂದು ಜಾಯಿನ್ ಆಗಿದ್ದಾನೆ, ಓಲ್ಡ್ ಶೇರಲ್ಲಿ ಶೇರ್ ಸ್ಯಾಕ್ರಿಫೈಸ್ಡನ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಇವಾಗ ಸ್ವಲ್ಪ ಇಲ್ಲಿ ಥಿಂಕ್ ಮಾಡಿ, ಓಲ್ಡ್ ಶೇರ್ ನಮ್ಮ ಹತ್ರ ಗೊತ್ತಿದೆಯಾ ಏನೇನು ಅನ್ನೋದು? ಓಲ್ಡ್ ಶೇರ್ ನಮಗೆ ಗೊತ್ತಿದೆ, ಆದರೆ ಶೇರ್ ಸ್ಯಾಕ್ರಿಫೈಸ್ಡ್ ನಮಗೆ ಗೊತ್ತಿಲ್ಲ. ಇದು ಸ್ಯಾಕ್ರಿಫೈಸ್ ರೇಷಿಯೋ, ಬಟ್ ಶೇರ್ ಸ್ಯಾಕ್ರಿಫೈಸ್ಡ್ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ಶೇರ್ ಸ್ಯಾಕ್ರಿಫೈಸ್ಡ್ನ ಕಂಡುಹಿಡ್ಕೊಳ್ಬೇಕು. ಶೇರ್ ಸ್ಯಾಕ್ರಿಫೈಸ್ಡ್ನ ಕಂಡುಹಿಡ್ಕೊಳ್ಳೋದಕ್ಕೆ ಫಾರ್ಮುಲಾ ಏನು? ಅದಕ್ಕೆ ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್. ನ್ಯೂ ಪಾರ್ಟ್ನರ್ ಶೇರ್. ಅದೇ ನೀವು ಹಿಂದಿನ ಲೆಕ್ಕ ನೋಡ್ಕೊ ಬಂದರೆ ನಿಮಗೆ ತಟ್ಟಂತ ಅರ್ಥ ಆಗಿ ಹೋಗುತ್ತೆ. ಇದೇ NPSR ರಿಟೈರ್ಮೆಂಟಲ್ಲಿ ಬಂದಿದ್ರೆ ಇಲ್ಲಿ ಫಾರ್ಮುಲಾ ಏನಾಗ್ತಿತ್ತು, ಗೈನ್ ರೇಷಿಯೋ ಇಂಟು ರಿಟೈರ್ಡ್ ಪಾರ್ಟ್ನರ್ ಶೇರ್ ಆಗ್ತಿತ್ತು. ಅಲ್ಲಿ ಅಡ್ಮಿಷನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್. ಗೈನು ಸ್ಯಾಕ್ರಿಫೈಸಿಗೆ ತುಂಬ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾವು ಇಬ್ಬರು ಇದ್ದೀವಿ ಅಂದ್ಕೊಳ್ಳಿ ಬಿಸ್ನೆಸ್ಸಲ್ಲಿ, ಇನ್ನೊಬ್ಬ ಬಂದ ಅಂತ ಹೇಳಿದ್ರೆ ನಮ್ಮ ಪ್ರಾಫಿಟನ್ನು ಅವನಿಗೆ ಸ್ಯಾಕ್ರಿಫೈಸ್ ಮಾಡಬೇಕು. ಅದಕ್ಕೆ ಅಡ್ಮಿಷನಲ್ಲಿ ಸ್ಯಾಕ್ರಿಫೈಸ್ ಬರುತ್ತೆ. ಈಗ ನಾನು ನೀವು ಇಬ್ಬರು ಇದ್ದೀವಿ ಅಂತ ಅಂದ್ಕೊಳ್ಳಿ, ಬಿಸ್ನೆಸ್ಸಲ್ಲಿ 3 ಜನ ಇದ್ದೀವಿ, ನಾನು ನೀವು ಮತ್ತೊಬ್ಬರು 3 ಜನ ಇದ್ದೀವಿ. ಒಬ್ಬ ಬಿಟ್ಟು ಹೋದ ಅಂತ ಹೇಳಿದ್ರೆ ಅವ್ನು ಬಿಟ್ಟೋಗಿರೋ ಅವ್ನ ಪಾಲ್ ನಮಗೆ ಸಿಕ್ತು, ಅದು ಗೈನು. ಅದಕ್ಕೆ ಅಡ್ಮಿಷನ್ ಅಂದರೆ ಸ್ಯಾಕ್ರಿಫೈಸು, ರಿಟೈರ್ಮೆಂಟ್ ಅಂದರೆ ಗೈನು, ಅದು ನೆನಪಿರಬೇಕು. ಈಗ ಶೇರ್ ಸ್ಯಾಕ್ರಿಫೈಸ್ಡ್ ಕಂಡುಹಿಡ್ಕೋಬೇಕು. ಇಲ್ಲಿ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಮಾಡಬೇಕು. ಓಲ್ಡ್ ಶೇರ್ ನಮಗೆ ಗೊತ್ತಿದೆ, ಶೇರ್ ಸ್ಯಾಕ್ರಿಫೈಸ್ಡ್ ನಮಗೆ ಗೊತ್ತಿಲ್ಲ. ಶೇರ್ ಸ್ಯಾಕ್ರಿಫೈಸ್ಡ್ನ ಕಂಡುಹಿಡಿಯೋದಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್ ಮಾಡ್ಕೊಳ್ಬೇಕು. ಹಾಗಾದ್ರೂ ಕೊಟ್ಟಿರುವ ಇನ್ಫಾರ್ಮೇಷನ್ನ ಒಂದ್ಸಲ ಬರ್ಕೊಳ್ಳೋಣ. ಇವಾಗ ಓಲ್ಡ್ ರೇಷಿಯೋ ಆಫ್ ಭಾವನಾ ಆ್ಯಂಡ್ ಕವನ ಬರ್ಕೊಬಿಡೋಣ. ಭಾವನಾ ಆ್ಯಂಡ್ ಕವನ ಓಲ್ಡ್ ರೇಷಿಯೋ ಎಷ್ಟು, ಇದು ಪ್ರಾಬ್ಲಮಲ್ಲಿ ನಮಗೆ ಕೊಟ್ಟಿದ್ದಾರೆ ಓಲ್ಡ್ ರೇಷಿಯೋ ಎಷ್ಟು ಅಂತ ಹೇಳ್ಕೊಂಡು 3:2 ಅಲ್ವಾ. 3:2 ಅಂತ ಹೇಳಿದ್ರೆ 3/5 2/5. ಒಂದ್ಸಲ ನಾವಿಲ್ಲಿ ಬರ್ಕೊಂಡಿದ್ದೀವಿ, ಅದನ್ನೇ ಮತ್ತೆ ಬರ್ಕೊಂಡ್ರೆ ಆಯಿತು. ಓಲ್ಡ್ ರೇಷಿಯೋ ಬರ್ಕೊಂಡ್ವಿ. ನೆಕ್ಸ್ಟು ಸಹನಾ ಶೇರ್ ಎಷ್ಟು, 1/5. ನೆಕ್ಸ್ಟು ಸಹನಾ ಶೇರ್ 1/5. ಅಲ್ಲಿಗೆ ಇದು ಯಾರಿದು, ಭಾವನಾ, ಇದು ಕವನ, ಇದು ಯಾರು, ಸಹನಾ. ಕರೆಕ್ಟಾ? 3 ಜನ ಬರ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಈಕ್ವಲಿ ಅಂತ ಹೇಳಿದ್ರಲ್ಲ, ಅದೇ ಅಲ್ವಾ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಭಾವನಾ ಆ್ಯಂಡ್ ಕವನ ನೀವು ಫುಲ್ ಬರ್ಕೊಳ್ಬೇಕು. ಭಾವನಾ ಆ್ಯಂಡ್ ಕವನ ಎಷ್ಟು, 1/2 1/2. ಕರೆಕ್ಟಾ? ಇದು ಸ್ಯಾಕ್ರಿಫೈಸ್ ರೇಷಿಯೋ. ಹಾಗಾದರೆ ಇವಾಗ ನಾವು ಫಾರ್ಮುಲಾಕ್ಕೆ ಬರೋಣ. NPSRನ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳಿದ್ರೆ ನಮಗೆ ಶೇರ್ ಸ್ಯಾಕ್ರಿಫೈಸ್ ಬೇಕು. ನಾನು ಅದಕ್ಕೆ ಫಸ್ಟು ಶೇರ್ ಸ್ಯಾಕ್ರಿಫೈಸ್ಡನ್ನು ಕಂಡುಹಿಡ್ಕೊಳ್ತೀನಿ. ಶೇರ್ ಸ್ಯಾಕ್ರಿಫೈಸ್ಡ್ ಅದ್ರದ್ದು ಏನಿದೆ ಫಾರ್ಮುಲಾ, ಆ ಫಾರ್ಮುಲಾನ ಬರ್ಕೊಳ್ಳೋಣ. ಶೇರ್ ಸ್ಯಾಕ್ರಿಫೈಸ್ಡ್ ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಇಂಟು ನ್ಯೂ ಪಾರ್ಟ್ನರ್ ಶೇರ್. ಹೌದಲ್ವಾ? ನ್ಯೂ ಪಾರ್ಟ್ನರ್ ಶೇರ್. ಇವಾಗ ಫಸ್ಟು ಭಾವನ, ನೆಕ್ಸ್ಟು ಕವನ. ಭಾವನನ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು, 1/2. ಕವನನ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು, 1/2 ಇಂಟು ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು, ಎಷ್ಟಕ್ಕೆ ಬಂದಿರೋದು, 1/5 ಶೇರಿಗೆ ಬಂದಿರೋದವಳು 1/5 1/5. 2 10 1 1 2 10 1 1. ಅಲ್ಲಿಗೆ ಶೇರ್ ಸ್ಯಾಕ್ರಿಫೈಸ್ಡ್ ಸಿಕ್ತು. ಶೇರ್ ಸ್ಯಾಕ್ರಿಫೈಸ್ಡ್ ಭಾವನಾ 1/10, ಕವನ 1/10. ಈಗ ಒಂದ್ಸಲ ಫಾರ್ಮುಲಾ ನೋಡಿ. ಓಲ್ಡ್ ಶೇರ್ ನಮಗೆ ಗೊತ್ತಿದೆ, ಶೇರ್ ಸ್ಯಾಕ್ರಿಫೈಸ್ಡು 1/10 ಸಿಕ್ತು. ಹಾಗಾದ್ರೆ ಇವಾಗ ಡೈರೆಕ್ಟಾಗಿ ನಾವು ಮಾಡ್ಬೋದಲ್ಲ? ಹೌದು. ಇವಾಗ NPSR ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. NPSR ಕಂಡುಹಿಡಿಯೋ ಫಾರ್ಮುಲಾ ಏನು, ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಇವಾಗ ಕರೆಕ್ಟಾಗಿ ನೋಡ್ತಾ ಹೋಗಿ. ಫಸ್ಟು ಭಾವನನ ಓಲ್ಡ್ ಶೇರ್ ಎಷ್ಟಪ್ಪ, 3/5. ಕರೆಕ್ಟಾ? ಭಾವನನ ಓಲ್ಡ್ ಶೇರು 3/5. 3/5ನ ಬರ್ಕೊಳ್ಳಿ. ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಎಷ್ಟು, 1/10. ಇಬ್ರದ್ದು ಕೂಡ 1/10 ಇದೆ. ನೆಕ್ಸ್ಟ್ ಭಾವನ ಆದ್ರ ಮೇಲೆ ಕವನ.
ಕವನನ ಓಲ್ಡ್ ಶೇರ್ ಎಷ್ಟು 2/5 ಮೈನಸ್ 1/10 ಇದಿಷ್ಟು ಬರ್ಕೊಂಡ್ವಿ. ಇವಾಗ ಇಲ್ಲಿ 5 ಇದೆ, ಇಲ್ಲಿ 10 ಇದೆ. ಸೊ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇದನ್ನು 10ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ 10 ಇರೋದ್ರಿಂದ ಇದನ್ನು 10ಗೆ ಕನ್ವರ್ಟ್ ಮಾಡ್ಕೊಳ್ಳೋದಾದರೆ ಎಷ್ಟಾಗುತ್ತೆ? ಇವಾಗ ಇಲ್ಲಿ 10 ಆಗಬೇಕು, ಇಲ್ಲಿ 10 ಇದೆಯಲ್ಲ, ಇದು 10 ಆಗಬೇಕು ಅಂತ ಹೇಳಿದ್ರೆ 2ರಿಂದ ಗುಣಿಸ್ಬೇಕು. ಇಲ್ಲೂ 2ರಿಂದ ಗುಣಿಸಿ. ಇಲ್ಲಿ 10 ಇದೆ, ಇದು 10 ಆಗಬೇಕು ಅಂತ ಹೇಳಿದ್ರೆ 2ರಿಂದ ಗುಣಿಸ್ಬೇಕು. ಇಲ್ಲೂ 2ರಿಂದ ಗುಣಿಸಿ. ಕರೆಕ್ಟಾ? ಇವಾಗ ನೋಡಿ, ಇದು 5 2 10, ಇದು 10 10 10 ಬರೀರಿ. ಇಲ್ಲೂ 5 2 10 10 10, ಇಲ್ಲೂ 10 ಬರೀರಿ. 3 2 ಎಷ್ಟು? 6. ಮೈನಸ್ಸಿಗೆ ಮೈನಸ್ಸು, 1ಕ್ಕೆ 1. 2 2 ಎಷ್ಟು? 4. ಮೈನಸ್ಸಿಗೆ ಮೈನಸ್ಸು, 1 1 1. ಸರಿಯಾಗಿ ನೋಡ್ಕೊಳ್ಳಿ, ಈ ರೀತಿಯಾಗಿ ಬರಿಬೇಕು. ಬರೆದಾದ್ರ ಮೇಲೆ ಎಷ್ಟು ಬಂತು ಇಲ್ಲಿ ಇವಾಗ ಆನ್ಸರು? 6ರಲ್ಲಿ 1 ಹೋದರೆ 5. 5/10 3/10 ಆಯಿತು. ಅಲ್ಲಿಗೆ ಇವಾಗ ಭಾವನ, ಫಸ್ಟು ಭಾವನ, ನೆಕ್ಸ್ಟು ಕವನ, ನೆಕ್ಸ್ಟು ಸಹನ. ಭಾವನ ಎಷ್ಟು ಬಂತು? 5/10 5/10. ಕವನ ಎಷ್ಟು? 3/10. ಸಹನ ಅವರೇ ಕೊಟ್ಟಿದ್ದಾರಲ್ಲ 1/5 ಅಂತ. ಕರೆಕ್ಟಾ? ಅವರೇ ಕೊಟ್ಟಿದ್ದಾರೆ. ಇವಾಗ ನೋಡಿ, ಇಲ್ಲಿ 10 ಇದೆ, ಇಲ್ಲಿ 10 ಇದೆ. ಸೊ ಇದನ್ನು 10ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ 10 ಇಲ್ಲಿ 10 ಇದ್ದಾಗ ಇಲ್ಲಿ 5 ಇದೆ ಅಂತ ಹೇಳಿದಾಗ ಇದೆಲ್ಲ ಅಂಡರ್ಸ್ಟುಡ್, ನೀವೇ ತಿಳ್ಕೊಂಡಿರಬೇಕು ಇದನ್ನು 10ಆಗಿ ಕನ್ವರ್ಟ್ ಮಾಡಬೇಕು ಅಂತ. ಇಲ್ಲಿ 5ನ 2ರಿಂದ ಗುಣಿಸಿದ್ರೆ 10 ಆಗುತ್ತೆ. ಅದಕ್ಕೆ ಇಲ್ಲಿ 2ರಿಂದ ಗುಣಿಸಿದ್ರ ಮೇಲೆ ಇಲ್ಲೂ ಕೂಡ 2ರಿಂದ ಗುಣಿಸ್ಬೇಕು. ಅವಾಗ ಎಷ್ಟಾಯಿತು? 5/10 3/10 2/10 ಆಯಿತು. ಸೊ ಅಲ್ಲಿಗೆ ಆನ್ಸರು 5:3:2. ಸೊ ಇದಿಷ್ಟು ಆನ್ಸರು. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸಿಂಪಲ್ ಸ್ಟೆಪ್ಸು. ಅವ್ರು ಕೊಟ್ಟಿರೋ ಇದು ಅಡ್ಮಿಷನ್ನು ರಿಟೈರ್ಮೆಂಟಲ್ಲಿ ಕೇಳಿದಾರೋ NPSR ನೋಡ್ಕೊಳ್ಬೇಕು. ಫಾರ್ಮುಲಾ ಕರೆಕ್ಟ್ ನೆನ್ಪಿಟ್ಕೋಬೇಕು. NPSR ಅಡ್ಮಿಷನ್ ಆದರೆ ನ್ಯೂ ಶೇರ್ ಕಂಡುಹಿಡೋದಕ್ಕೆ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡು. ಶೇರ್ ಸ್ಯಾಕ್ರಿಫೈಸ್ಡು ನಮಗೆ ಗೊತ್ತಿರಲ್ಲ, ಪ್ರಾಬ್ಲಮಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನ್ಯೂ ಪಾರ್ಟ್ನರ್ ಶೇರನ್ನು ಗುಣಿಸಿ ಬಂದಿರೋ ಉತ್ತರದಲ್ಲಿ ಓಲ್ಡ್ ಶೇರನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು ಅಕಾರ್ಡಿಂಗ್ ಟು ರೂಲ್ಸ್. ಅದೇ ನಿಮಗೇನಾದರೂ NPSR ರಿಟೈರ್ಮೆಂಟ್ ಆದರೆ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಸ್ಯಾಕ್ರಿಫೈಸ್ ಇದ್ದಲ್ಲಿ ಗೇನ್ ರೇಷಿಯೋ ಬರುತ್ತೆ, ನ್ಯೂ ಪಾರ್ಟ್ನರ್ ಇದ್ದಲ್ಲಿ ರಿಟೈರ್ಡ್ ಪಾರ್ಟ್ನರ್ ಬರುತ್ತೆ. ಅಷ್ಟೇ. ನೀವೇನು ಮಾಡಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲಿಗೂ ಇಲ್ಲಿಗೂ ಅಂತ ಹೇಳಿದ್ರೆ ಒಂದ್ಸಲ ಈ ವಿಡಿಯೋನ ವಾಚ್ ಮಾಡಿ, ಒಂದ್ಸಲ ಆ ವಿಡಿಯೋನ ವಾಚ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇನ್ನೂ ಡೌಟ್ ಇದೆ ಅಂತ ಹೇಳಿದ್ರೆ ಯಾವ್ದಾದ್ರು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾ ಅನ್ನೋದನ್ನ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಪ್ರಾಬ್ಲಮ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.